ಬೆವರು ಸುರಿಸಿ ಸಾಕಿ ಬೆಳೆಸಿದ ಮಗನೇ, ಹಣದ ಆಸೆಗೆ ಬಿದ್ದು ಸ್ವಂತ ತಂದೆಯ ಸಾವನ್ನು ಆಕ್ಸಿಡೆಂಟ್ ಮಾಡೋಕೆ ಹೊರಟಾಗ ಆ ತಂದೆ ತಗೊಂಡ ಒಂದು ಶಾಕಿಂಗ್ ನಿರ್ಧಾರ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತದೆ. ಬಸವರಾಜಪ್ಪನವರು ರಾತ್ರಿ ಊಟ ಮುಗಿಸಿ ಹಾಗೆ ಹೊರಗಡೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದರು. ವಾಪಸ್ ಬರೋಷ್ಟರಲ್ಲಿ ಮನೆಯ ಲೈಟ್ಸ್ ಎಲ್ಲ ಆಫ್ ಆಗಿ ತಣ್ಣಗಾಗಿತ್ತು. ಮಗ ಸೊಸೆ ರೂಮಲ್ಲಿ ಟಿವಿ ನೋಡ್ತಾ ಮಲಗಿರಬಹುದು ಅಂದ್ಕೊಂಡ್ರು. ಆದರೆ ಅವರು ಮುಖ್ಯ ಬಾಗಿಲು ತೆಗೆದು ಒಳಗಡೆ ಹೆಜ್ಜೆ ಇಡ್ತಿದ್ದ ಹಾಗೆ ಆ ನಿಶ್ಶಬ್ದದ ಮೇಲಿನ ಮಹಡಿಯಿಂದ ಏನೋ ಪಿಸು ಪಿಸು ಮಾತು ಕೇಳಿಸ್ತು. ಬಸವರಾಜಪ್ಪನವರು ಗೋಡೆ ಸವರುತ್ತಾ ಕತ್ತಲಲ್ಲಿ ಶೂ ಬಿಚ್ಚಿದ್ರು. ಆವಾಗ ಮೇಲಿನಿಂದ ಬರ್ತಿದ್ದ ಧ್ವನಿ ಇನ್ನಷ್ಟು ಜೋರಾಗಿ ಕೇಳಿಸ್ತು. ಅವರ ಸೊಸೆ ಕಾವ್ಯ ಗಂಡನ ಹತ್ರ ಜೋರಾಗಿ ಜಗಳ ಆಡ್ತಿದ್ಲು. ನೋಡ್ರಿ ಚೇತನ್, ನಿಮ್ಮ ಅಪ್ಪನಿಗೆ ಈಗಲೇ 60 ವರ್ಷ ದಾಟಿದೆ. ಇನ್ನೆಷ್ಟು ವರ್ಷ ಅಂತ ನಾವು ಇವರ ಸೇವೆ ಮಾಡಿಕೊಂಡು ಕೂರೋಕ್ಕಾಗುತ್ತೆ ಹೇಳಿ? ಇದ್ದಕ್ಕಿದ್ದಂತೆ ಇದನ್ನು ಕೇಳಿ ಬಸವರಾಜಪ್ಪನವರು ಕಾಲುಗಳು ಅಲ್ಲೇ ಜರಗಟ್ಟಿ ನಿಂತುಬಿಟ್ಟು. ಮೊದಲೇ ಅವರಿಗೆ ನನ್ನ ಕಿವಿ ಏನಾದರೂ ತಪ್ಪು ಕೇಳಿಸಿಕೊಳ್ಳುತ್ತಿದೆಯಾ ಅನಿಸಿಬಿಡ್ತು. ಅಷ್ಟರಲ್ಲೇ ಮಗ ಚೇತನ್ ಧ್ವನಿ ಕೇಳಿಸ್ತು. ಹಾಗಂತ ಅನ್ನಬೇಡ ಕಾವ್ಯ, ಅಪ್ಪನಿಗೇನು ಅಷ್ಟೊಂದು ವಯಸ್ಸಾಗಿಲ್ಲ, ಇನ್ನು ತಾವೇ ಓಡಾಡ್ತಾರೆ, ತಮ್ಮ ಕೆಲಸ ತಾವೇ ಮಾಡಿಕೊಳ್ತಾರೆ. ಅದಕ್ಕೆ ಕಾವ್ಯ ಗಹಗಹಿಸಿ ನಕ್ಕು ಬಿಟ್ಲು. ಅದೇ ನಮ್ಮ ದೊಡ್ಡ ದೌರ್ಭಾಗ್ಯ. ಇವರಿಗೋಸ್ಕರ ನಾವು ಇಷ್ಟೊಂದು ಇರೋ ಹಳೆ ಜಾಗದಲ್ಲಿ, ಈ ಮಂಡ್ಯದ ಹಳೆ ಮನೆಯಲ್ಲಿ ಕೊಳೆಯಬೇಕಾ? ಈ ಇಡೀ ಆಸ್ತಿ ಮನೆ ಮಾರಿದರೆ ಕಮ್ಮಿ ಅಂದರೂ 1.5 ಕೋಟಿ ರೂಪಾಯಿ ಸಿಗುತ್ತೆ ಗೊತ್ತಾ? ಯೋಚನೆ ಮಾಡಿ, ಇದೇನಾದರೂ ನಮ್ಮ ಹೆಸರಿಗೆ ಬಂದರೆ ನಮ್ಮ ಲೈಫ್ ಚೇಂಜ್ ಆಗಿ ಬೀಳುತ್ತೆ. ಇದನ್ನು ಕೇಳಿ ಮೆಟ್ಟಿಲ ರೇಲಿಂಗ್ ಹಿಡಿದಿದ್ದ ಬಸವರಾಜಪ್ಪನವರ ಕೈಗಳು ಬಿಗಿಯಾಗಿದ್ದವು. ತಮ್ಮ ರಕ್ತ ಬೆವರು ಸುರಿಸಿ ಕಟ್ಟಿದ ಈ ಮನೆ ಒಂದು ದಿನ ತಮಗಿಂತ ಹೆಚ್ಚಿನ ದುಡ್ಡಿನ ರೂಪದಲ್ಲಿ ಅಳತೆ ಆಗುತ್ತದೆ ಅಂತ ಅವರು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಒಂದು ಕ್ಷಣ ಅವರಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಜೋರಾಗಿ ಕೆಮ್ಮಿ ನಾನು ಬಂದಿರೋದು ಗೊತ್ತಾಗುವ ಹಾಗೆ ಮಾಡಲಾ, ಇಲ್ಲ ಸುಮ್ಮನೆ ಕೇಳಿಸಿಕೊಳ್ಳಲ್ಲ ಅಂದ್ಕೊಂಡ್ರು. ಅಷ್ಟರಲ್ಲೇ ಚೇತನ್ ಹೆದರಿಕೆಯಿಂದ ಮತ್ತೆ ಮಾತನಾಡಿದ. ಚೇತನ್ ಧ್ವನಿಯಲ್ಲಿ ನಡುಕ ಇತ್ತು. ಆದರೆ ನಾವೇನು ಮಾಡೋಕ್ಕಾಗುತ್ತೆ ಕಾವ್ಯ? ಅಪ್ಪ ಇನ್ನೂ ವಿಲ್ ಕೂಡ ನಮ್ಮ ಹೆಸರಿಗೆ ಬರ್ತಿಲ್ಲ. ಅವರನ್ನು ಬಲವಂತವಾಗಿ ಮನೆಯಿಂದ ಆಚೆ ಹಾಕೋಕ್ಕಂತೂ ಆಗಲ್ಲ. ಇದು ಅವರ ಸ್ವಂತ ಸಂಪಾದನೆ. ಈ ಬಾರಿ ಕಾವ್ಯಳ ಧ್ವನಿ ತಣ್ಣಗಾಗಿತ್ತು. ಒಂಥರ ಕ್ರೌರ್ಯ ಇತ್ತು ಅದರಲ್ಲಿ. ಬಲವಂತವಾಗಿ ಹಾಕೋದು ಬೇಡ ಚೇತನ್. ಕೆಲವೊಮ್ಮೆ ಪ್ರಕೃತಿನೇ ನಮಗೆ ಸಹಾಯ ಮಾಡುತ್ತೆ. ವಯಸ್ಸಾದವರು ಅಂದಮೇಲೆ ಹಠಾತ್ತನೆ ಕಾಲು ಜಾರಿ ಬೀಳಬಹುದು, ಹಾರ್ಟ್ ಅಟ್ಯಾಕ್ ಆಗಬಹುದು, ಮೆಟ್ಟಿಲಿನಿಂದ ಉರುಳಬಹುದು. ಜನ ಏನಂತಾರೆ ದೇವರಿಚ್ಛೆ ಅಂದ್ಕೊಂಡು ಸುಮ್ಮನಾಗ್ತಾರೆ, ಯಾರೂ ಅನುಮಾನ ಪಡಲ್ಲ. ಅಕಸ್ಮಾತ್ ಏನಾದರೂ ಅಪಘಾತ ಆದರೆ ಇನ್ಶೂರೆನ್ಸ್ ದುಡ್ಡು ಕೂಡ ಸಿಗುತ್ತೆ. ಕೆಳಗೆ ನಿಂತಿದ್ದ ಬಸವರಾಜಪ್ಪನವರಿಗೆ ತಲೆ ತಿರುಗಿದ ಹಾಗೆ ಆಗಾಯಿತು. ಎದೆ ನಡುಗಿ ಹೋಯಿತು. ಕುಸಿದು ಬಿದ್ದು ಬಿಡ್ತೀನಿ ಅನ್ನುವಷ್ಟರಲ್ಲಿ ರೇಲಿಂಗ್ನ ಗಟ್ಟಿಯಾಗಿ ಹಿಡಿದುಕೊಂಡರು. ಚೇತನ್ ಗಾಬರಿಯಾಗಿ, ಏನು ಮಾತನಾಡುತ್ತಿದ್ದೀಯಾ ನೀನು ಕಾವ್ಯ? ನಮ್ಮಪ್ಪ ಕಣೆ ಅಂದ. ಕಾವ್ಯಳ ಮಾತು ಇನ್ನೂ ಕಹಿಯಾಯಿತು. ನಾನೇನು ನಿನ್ನನ್ನು ಈಗಲೇ ಕೊಲೆ ಮಾಡುವಂತಿದ್ದೀನಾ? ನಾನು ಹೇಳ್ತಿರೋದು ಒಂದು ದಿನ ಅವರನ್ನು ಕತ್ತಲಲ್ಲಿ ಮೆಟ್ಟಿಲು ಇಳಿಯುವಾಗ ಕಾಲು ಜಾರಿ ಬಿದ್ದರೆ ಪ್ರಪಂಚ ಅದನ್ನು ಬರೀ ಆಕ್ಸಿಡೆಂಟ್ ಅಂದ್ಕೊಳ್ಳುತ್ತೆ ಅಷ್ಟೇ. ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿದರೆ ನಮ್ಮ ಫ್ಯೂಚರ್ ಸೆಟ್ ಆಗುತ್ತದೆ. ನೀನು ಯಾವಾಗಲೂ ಇಷ್ಟೇ ಹೆದರುಪುಕ್ಕಲ್ ಥರ ಆಡ್ತೀಯ. ಇದೆಲ್ಲ ಕೇಳಿದ ಬಸವರಾಜಪ್ಪನವರಿಗೆ ಈಗ ಕಣ್ಣ ಮುಂದೆ 2 ದಾರಿ ಇತ್ತು. ಒಂದು, ಮೇಲಕ್ಕೆ ಹೋಗಿ ಬಾಗಿಲು ಬಡಿದು ಅವ್ರ ಮುಖಕ್ಕೆ ಸತ್ಯದ ಕನ್ನಡಿ ತೋರಿಸಿ ತರಾಟೆಗೆ ತಗೋಬೇಕು. ಇಲ್ಲ ಅಂದರೆ ಸುಮ್ಮನೆ ವಾಪಸ್ ಹೋಗಿ ಈ ಕರಾಳ ಸತ್ಯ ಪೂರ್ತಿ ಹೊರಬರುವವರೆಗೂ ಕಾಯಬೇಕು. ಅವರ ಒಳಗಿರೋ ಒಬ್ಬ ತಂದೆ, ಸಾಕು ಚೇತನ್ ಮಗನೇ, ಏನು ಇದೆಲ್ಲ ಅಂತ ಕಿರುಚಾಡೋಕೆ ಹೇಳ್ತಿದ್ರೆ. ಆದರೆ ಅವರ ಒಳಗಿದ್ದ ಹಳೆಯ ಸೀನಿಯರ್ ವಕೀಲ ಬುದ್ಧಿ ಹೇಳ್ತು, ಬರೀ ಮಾತುಗಳಿಂದ ಯಾವ ಕೇಸನ್ನು ಗೆಲ್ಲೋಕೆ ಆಗಲ್ಲ. ಬಸವರಾಜಪ್ಪ, ಸಾಕ್ಷಿ ಬೇಕು. ಇವತ್ತು ನೀನು ರಂಪಾಟ ಮಾಡಿದರೆ ಅವರು ಇಲ್ಲ ಅಂತ ವಾದಿಸ್ತಾರೆ. ನಾಳೆ ನಿನ್ನ ಮೇಲೆ ಇನ್ನೂ ಸೈಲೆಂಟಾಗಿ ಸ್ಕೆಚ್ ಹಾಕ್ತಾರೆ. ಅದಕ್ಕೆ ಅವರು ಮೆಲ್ಲಗೆ ಹೆಜ್ಜೆ ಇಡ್ತಾ ಹಿಂದಕ್ಕೆ ಸರಿದು ಶೂ ಕೈಯಲ್ಲಿ ಹಿಡ್ಕೊಂಡು ಸದ್ದಿಲ್ಲದೆ ತಮ್ಮ ರೂಮ್ಗೆ ಹೋದರು. ರೂಮ್ಗೆ ಬಂದು ಬಾಗಿಲು ಹಾಕಿಕೊಂಡು ಲೈಟ್ ಹಾಕಲಿಲ್ಲ. ಕತ್ತಲಲ್ಲಿ ಮಂಚದ ತುದಿಯಲ್ಲಿ ಕೂತ್ಕೊಂಡು ಹಣೆ ಮೇಲೆ ಕೈ ಇಟ್ಕೊಂಡು ಬಿಕ್ಕಳಿಸಿ ಹತ್ತರು. ಅಯ್ಯೋ ಭಗವಂತ, ಎಂಥ ಮಾತು ಕೇಳಿಸಿಕೊಂಡೆ. ನಾನು ಮಾಡಿದ್ದ ತಪ್ಪಾದರೂ ಏನು? ಹೆತ್ತ ಮಗ, ಬಂದ ಸೊಸೆ ನನ್ನ ಸಾವಿಗೆ ಕಾಯ್ತಾ ಇದ್ದಾರಲ್ಲ. ಅವರ ಕಣ್ಣ ಮುಂದೆ ತೀರಿ ಹೋದ ಹೆಂಡತಿ ಪಾರ್ವತಮ್ಮನ ನಗುಮುಖ ಬಂತು. ನ್ಯಾಯದ ಪರ ಇರುವು, ನಿನ್ನ ಗುಣ ಬದಲಿ ಮಾಡ್ಕೋಬೇಡ್ರಿ ಅಂದರೆ ಎಚ್ಚರಿಕೆಯಿಂದ ಇರುವಂತ ಅವಳು ಹೇಳ್ತಿರೋ ಹಾಗೆ ಅನ್ನಿಸ್ತು. ಆ ರಾತ್ರಿ ಅವರಿಗೆ ಕಣ್ಣಿಗೆ ನಿದ್ದೆನೇ ಬರಲಿಲ್ಲ. ಆದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಅವರು ಒಂದು ಗಟ್ಟಿ ತೀರ್ಮಾನಕ್ಕೆ ಬಂದಿದ್ದರು. ಹೆದರಿದ್ರೆ ಏನೂ ಬದಲಾಗಲ್ಲ, ಸತ್ಯನ ಸಾಕ್ಷಿ ಸಮೇತ ಹಿಡಿಯಲೇಬೇಕು ಅಂತ ನಿರ್ಧರಿಸಿದರು. ಮರುದಿನ ಅವರು ಯಾರ ಕಣ್ಣಿಗೂ ಬೀಳಬಾರದು ಅಂತ ಮೈಸೂರಿನ ಒಂದು ದೊಡ್ಡ ಎಲೆಕ್ಟ್ರಾನಿಕ್ ಶಾಪಿಗೆ ಒಬ್ಬರೇ ಹೋದರು. ಅಲ್ಲಿ
ಅಲ್ಲಿ ಯಾರೂ ಅವರಿಗೆ ಪರಿಚಯ ಇರಲಿಲ್ಲ. ಶೋರೂಮ್ ಹುಡುಗ ಬಂದು, ಹೇಳಿ ಸರ್ ಏನು ಬೇಕಿತ್ತು ಅಂದಾಗ ಬಸವರಾಜಪ್ಪನವರು ತುಂಬ ನಾರ್ಮಲ್ ಆಗಿ, ನನಗೆ ಕಣ್ಣಿಗೆ ಕಾಣಿಸಿದ ಹಾಗೆ ಮೂಲೆಯಲ್ಲಿ ಇರೋ ಚಿಕ್ಕ ಸ್ಪೈ ಕ್ಯಾಮ್ರಾ ಬೇಕು, ಸೆಕ್ಯೂರಿಟಿ ಉದ್ದೇಶಕ್ಕೆ, ಆದರೆ ಯಾರೂ ನೋಟಿಸ್ ಮಾಡಬಾರದು ಅಂದರು. ಆ ಹುಡುಗ ವೈರ್ಲೆಸ್ ಕ್ಯಾಮ್ರಾಗಳನ್ನು ತೋರಿಸಿದ. ಅವುಗಳನ್ನು ಶೋಪೀಸ್ ಹಿಂದೆ ಬಚ್ಚಿಡಬಹುದು. ಬಸವರಾಜಪ್ಪನವರು ಒಟ್ಟು 5 ಕ್ಯಾಮ್ರಾ ತಗೊಂಡ್ರು. ಬಿಲ್ ಕಟ್ಟುವಾಗ ಅವರ ಕೈಗಳು ನಡುಗುತ್ತಿತ್ತು, ಆದರೆ ಅವರ ಎದೆಯಲ್ಲಿ ಒಂದು ಗಟ್ಟಿ ಧೈರ್ಯ ಇತ್ತು. ಇನ್ಮೇಲೆ ಏನೇ ನಡೆದು ರೆಕಾರ್ಡ್ ಆಗಬೇಕು, ಸುಳ್ಳು ಇಷ್ಟೊಂದು ಈಸಿಯಾಗಿ ಗೆಲ್ಲಬಾರದು. ಅಂದೇ ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದಾಗ ಪಕ್ಕಾ ಪ್ಲ್ಯಾನಿಂಗ್ ಮಾಡಿ ಕ್ಯಾಮ್ರಾ ಫಿಕ್ಸ್ ಮಾಡಿದರು. ಮೊದಲನೆಯದು ಮೆಟ್ಟಿಲ ಹತ್ತಿರ ಒಂದು, ಮೇಲಿನಿಂದ ಕೆಳಗೆ ಕಾಣೋ ಹಾಗೆ, ಇನ್ನೊಂದು ಕೆಳಗಿನಿಂದ ಮೇಲಕ್ಕೆ ಫೋಕಸ್ ಮಾಡೋ ಥರ. ಆಮೇಲೆ ಡೈನಿಂಗ್ ಹಾಲ್ನಲ್ಲಿ ಚೇತನ್ ಗ್ರ್ಯಾಜುಯೇಷನ್ ಫೋಟೋ ಫ್ರೇಮ್ ಇತ್ತಲ್ಲ, ಅದರ ಹಿಂದೆ ಇಟ್ಟರು. ಆ ಫೋಟೋ ಅಂದರೆ ಅವರಿಗೆ ತುಂಬ ಹೆಮ್ಮೆ ಇತ್ತು. ಕಿಚನ್ನಲ್ಲಿ ಕಾವ್ಯ ಮೊಬೈಲ್ ಹಿಡಿದು ನಿಲ್ಲೋ ಜಾಗದ ಮೇಲೆ ಬುಟ್ಟಿ ಹಿಂದೆ ಒಂದು, ಮತ್ತು ಬೆಡ್ರೂಮ್ ಕಾರಿಡಾರ್ನಲ್ಲಿ ಒಂದು ಇಟ್ಟರು. ಎಲ್ಲವನ್ನ ವೈಫೈಗೆ ಕನೆಕ್ಟ್ ಮಾಡಿ ಫುಟೇಜ್ ನೇರವಾಗಿ ಲ್ಯಾಪ್ಟಾಪ್ ಮತ್ತು ಕ್ಲೌಡ್ ಸ್ಟೋರೇಜ್ಗೆ ಹೋಗೋ ಹಾಗೆ ಸೆಟ್ ಮಾಡಿದರು. ರಾತ್ರಿ ಮಗ ಸೊಸೆ ರೂಮ್ಗೆ ಹೋದ ಮೇಲೆ ಬಸವರಾಜಪ್ಪನವರು ಕತ್ತಲಲ್ಲಿ ಕೂತು ಮೊದಲ ಬಾರಿಗೆ ಲ್ಯಾಪ್ಟಾಪ್ನಲ್ಲಿ ಫುಟೇಜ್ ನೋಡೋಕೆ ಶುರು ಮಾಡಿದರು. ಕಾವ್ಯ ಇಡೀ ದಿನ ಆಡೋ ಕುಹಕದ ಮಾತುಗಳು. ಇನ್ನಷ್ಟು ದಿನ ಈ ಮುದುಕನ ಮಾತ್ರೆ ಫೈಲ್ಗಳನ್ನೆಲ್ಲ ನಾವೇ ನೋಡಿಕೊಳ್ಳಬೇಕು ಅನ್ನೋದು. ಅದಕ್ಕೆ ಚೇತನ್ ಸುಮ್ಮನಿರೋದು ಎಲ್ಲ ಕಾಣಿಸ್ತಾ ಇತ್ತು. ಇದು 1-2 ದಿನದ ಕಥೆಯಾಗಿರಲಿಲ್ಲ. ಮುಂದಿನ 10-11 ದಿನ ಪ್ರತಿ ರಾತ್ರಿ ಬಸವರಾಜಪ್ಪನವರು ನಿದ್ದೆ ಬಿಟ್ಟು ಫುಟೇಜ್ ಚೆಕ್ ಮಾಡ್ತಿದ್ರು. ಅವರು ಆಡೋ ಕೊಲೆ ಜ್ಯೋತಿಷ್ಯದ ಮಾತುಗಳು ನೆನಪಾಗಿ ಅವರಿಗೆ ನಿದ್ದೆನೇ ಬರ್ತಿರಲಿಲ್ಲ. ಹಾರ್ಟ್ ಅಟ್ಯಾಕ್ ಆದರೆ ಡಾಕ್ಟರ್ಸ್ ಕೂಡ ವಯಸ್ಸಾಗಿದೆ ಅಂತಾರೆ, ಯಾರೂ ಡೌಟ್ ಪಡಲ್ಲ ಅನ್ನೋ ಮಾತುಗಳು ಅವರ ಎದೆಗೆ ಬಾಣದಂತೆ ನಾಟುತ್ತಿತ್ತು. ಅವರು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು, ನನಗೆ ಕೋಪ ಕೊಡಬೇಡಪ್ಪ, ನ್ಯಾಯ ಕೇಳೋ ಶಕ್ತಿ ಕೊಡು ಅಂತ. ಕೊನೆಗೂ ಆ ಕರಾಳ ರಾತ್ರಿ ಬಂದೇ ಬಿಡ್ತು. ಅಂದು ಅವರ ಶರೀರವನ್ನೇ ನಡಗಿಸಿಬಿಡ್ತು. ಅಂದು ರಾತ್ರಿ ಸುಮಾರು 10 ಗಂಟೆ ಇರಬಹುದು. ಹಾಲ್ ಲೈಟ್ ಆಫ್ ಆಗಿತ್ತು. ಕಾರಿಡಾರ್ನಲ್ಲಿ ಮಾತ್ರ ಡಿಮ್ ಲೈಟ್ ಇತ್ತು. ಬಸವರಾಜಪ್ಪನವರಿಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಯಿತು ಅಂತ ಕೆಳಗೆ ಕಿಚನ್ಗೆ ನೀರು ಕುಡಿಯೋಕೆ ಅಂತ ರೂಮ್ ಬಾಗಿಲು ತೆಗೆದು ಹೊರಬಂದರು. ಕಣ್ಣು ಇನ್ನೂ ಕತ್ತಲಿಗೆ ಹೊಂದಿಕೊಂಡಿರಲಿಲ್ಲ. ಗೋಡೆ ಆಸರೆ ತೆಗೆದುಕೊಂಡು ಮೆಟ್ಟಿಲು ಕಡೆ ಹೆಜ್ಜೆ ಇಟ್ಟರು. ಅವರಿಗೆ ಕ್ಯಾಮ್ರಾ ಇರೋದು ಆ ಟೈಮ್ನಲ್ಲಿ ನೆನಪೇ ಇರಲಿಲ್ಲ. ನೀರು ಕುಡಿಯೋ ಆತುರದಲ್ಲಿದ್ದರು. ಮೆಟ್ಟಿಲ ಮೊದಲ ಜಾಗಕ್ಕೆ ಕಾಲಿಡುತ್ತಿದ್ದಂತೆ ಹಿಂದಿನಿಂದ ಯಾರೋ ಮೆಲ್ಲಗೆ ಬರ್ತಿರೋ ಶಬ್ದ ಕೇಳಿಸ್ತು. ಆದರೆ ಅವರು ತಿರುಗಿ ನೋಡುವಷ್ಟರಲ್ಲಿ ಅವರ ಬೆನ್ನಿಗೆ ಯಾರೋ 2 ಕೈಗಳಿಂದ ಜೋರಾಗಿ ತಳ್ಳಿದ್ರು. ಆ ಹಠಾತ್ ಹೂಡಿಕೆಗೆ ಬಸವರಾಜಪ್ಪನವರ ಕಾಲಿನ ಬ್ಯಾಲೆನ್ಸ್ ತಪ್ಪಿ ಹೋಯಿತು. ವಯಸ್ಸಾಗಿದ್ದರಿಂದ ಅವರಿಗೆ ತಡೆದುಕೊಳ್ಳೋಕೆ ಆಗಲೇ ಇಲ್ಲ. ಮುಂದಕ್ಕೆ ಬಿದ್ದು ಬಿಟ್ರು. ಹೆಗಲು ರೇಲಿಂಗ್ಗೆ ಜೋರಾಗಿ ಬಡಿಯಿತು. ಅವರು ಮೆಟ್ಟಿಲಿನಿಂದ ಕೆಳಗೆ ಉರುಳುತ್ತಾ ಹೋದರು. ಎದೆಯಲ್ಲಿ ಅಸಹನೀಯ ನೋವು ಕಾಣಿಸಿತು. ಕಣ್ಣು ಕತ್ತಲಾಗಿ ಪ್ರಜ್ಞೆ ತಪ್ಪಿಬಿಡ್ತು. ಹಾಸ್ಪಿಟಲ್ ಬೆಡ್ ಮೇಲೆ ಕಣ್ಣು ಬಿಟ್ಟಾಗ ಡಾಕ್ಟರ್ ಅವರ ಮೇಲೆ ವಾಲಿ, ನಿಮಗೆ ನೆನಪಿದೆಯಾ ಸರ್, ಏನಾಯಿತು ಅಂತ ಕೇಳಿದರು. ಬಸವರಾಜಪ್ಪನವರು ಮೆಲ್ಲಗೆ ತಲೆ ಆಡಿಸಿ, ಮೆಟ್ಟಿಲಿನಿಂದ ಕಾಲು ಜಾರಿ ಬಿದ್ದೆ ಅಂದರು. ಡಾಕ್ಟರ್, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ, ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಾ ಅಂತ ಕೇಳಿದರು. ಬಸವರಾಜಪ್ಪನವರು ಒಂದು ಕ್ಷಣ ಯೋಚನೆ ಮಾಡಿದರು. ಈಗ ಹ್ಞೂ ಅಂದರೆ ಪೊಲೀಸ್ ಬರ್ತಾರೆ, ಮಗ ಸೊಸೆ ತಾವು ಮಾಡಿದ್ದನ್ನೆಲ್ಲ ಇಲ್ಲ ಅಂತ ನಿರಾಕರಿಸಿ ನಾನೇ ಬಿದ್ದೆ ಅಂತ ನಾಟಕ ಆಡ್ತಾರೆ. ಅದಕ್ಕೆ ತುಂಬ ಸಾವಧಾನವಾಗಿ, ಇಲ್ಲ ಡಾಕ್ಟರ್, ಮೊದಲು ನನ್ನ ಗುಣ ಆಗಲಿ ಅಂದರು. ಡಾಕ್ಟರ್ ನಿಟ್ಟುಸಿರುಬಿಟ್ಟು, ನಿಮ್ಮಿಷ್ಟ, ಆದರೆ ಮುಂದಿನ ಸಲ ಸುಮ್ಮನಿರಬೇಡಿ ಅಂದರು. ಬಸವರಾಜಪ್ಪ ಕಣ್ಣು ಮುಚ್ಚಿಕೊಂಡ್ರು. ಅವರಿಗೆ ಗೊತ್ತಿತ್ತು ಮುಂದಿನ ಸಲ ಅನ್ನೋದು ಬಂದರೆ ತಾವೇ ಬದುಕಿರಲ್ಲ ಅಂತ. ಆದರೆ ಅವರ ಹತ್ರ ಕಳೆದ 3 ವಾರಗಳ ಇಡೀ ರೆಕಾರ್ಡಿಂಗ್ ಇತ್ತು. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಅವರ ಬಲಗೈಗೆ ಕಟ್ಟು ಹಾಕಲಾಗಿತ್ತು. ಚೇತನ್ ಅವರನ್ನು ಹಿಡಿದು ಮೆಲ್ಲಗೆ ಕರ್ಕೊಂಡು ಹೋಗ್ತಿದ್ದ. ಪಕ್ಕದಲ್ಲಿ ನಿಂತಿದ್ದ ಕಾವ್ಯಾಳ ಮುಖ ನೋಡಬೇಕಿತ್ತು. ಕಾವ್ಯಾಳ ಮುಖದಲ್ಲಿ ಸುಳ್ಳು ಆತಂಕ, ಒಳಗಡೆ ಒಂದು ಸಣ್ಣ ಭಯ ಇತ್ತು. ಅಪ್ಪಾಜಿ, ರಾತ್ರಿ ಹೊತ್ತು ನೀವ್ಯಾಕೆ ಹಾಗೆ ಒಬ್ಬರೇ ಹೋಗ್ತೀರಾ, ನಮಗೆ ಹೇಳಿದರೆ ನಾವೇ ನೀರು ತಂದು ಕೊಡ್ತಿದ್ದಿಲ್ವಾ ಅಂತ ಸಿಹಿ ಸಕ್ಕರೆ ಮಾತನಾಡಿದ್ಲು. ಬಸವರಾಜಪ್ಪ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ್ರು. ಅದರಲ್ಲಿ ಆ ಕರಾಳ ರಾತ್ರಿಯ ನೆರಳಿತ್ತು. ಅವರು ಏನು ಅನ್ನದೆ, ಪರವಾಗಿಲ್ಲಮ್ಮ, ಇನ್ಮೇಲೆ ಹುಷಾರಾಗಿ ಇರ್ತೀನಿ ಅಂದರು. ಅಷ್ಟೇ. ರೂಮ್ಗೆ ಹೋದ ತಕ್ಷಣ ಚಾನ್ಸ್ ಸಿಕ್ಕಾಗ ಲ್ಯಾಪ್ಟಾಪ್ ಆನ್ ಮಾಡಿ ಆ ರಾತ್ರಿ ಮೆಟ್ಟಿಲು ಫುಟೇಜ್ ತೆಗೆದ್ರು. ಆದರೆ
ಕತ್ತಲು ಸ್ಕ್ರೀನ್ ಮೇಲೆ ಬಸವರಾಜಪ್ಪ ಗೋಡೆ ಹಿಡಿದು ಹೋಗ್ತಿರೋದು ಕಾಣಿಸ್ತು. ಅಷ್ಟರಲ್ಲೇ ಆ ಫ್ರೇಮ್ನ ಬಲಗಡೆಯಿಂದ ಕೆಂಪು ನೈಟಿಯಲ್ಲಿದ್ದ ಕಾವ್ಯಳ ಮುಖ ಕಾಣಿಸ್ತು. ಕಣ್ಣಲ್ಲಿ ಕೌರದ ಮಿಂಚಿತ್ತು. 2 ಕೈಗಳಿಂದ ಅವಳು ಜೋರಾಗಿ ತಳ್ಳಿದ್ಲು. ಬಸವರಾಜಪ್ಪನವರು ಕೆಳಗೆ ಬಿದ್ದಿದ್ದು ಎಲ್ಲವೂ ಪಕ್ಕಾ ರೆಕಾರ್ಡ್ ಆಗಿತ್ತು. ಬಸವರಾಜಪ್ಪ ವಿಡಿಯೋನ ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡಿ ನೋಡಿದ್ರು. ಪ್ರತಿ ಬಾರಿಯೂ ಆ ತಳ್ಳಿದ ದೃಶ್ಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆ ರಾತ್ರಿ ರೂಮಲ್ಲಿ ಒಬ್ಬರೇ ಕೂತು ತುಂಬ ಯೋಚನೆ ಮಾಡಿದ್ರು. ಒಳಗಡೆ 2 ಮನಸ್ಸುಗಳು ಜಗಳ ಆಡ್ತಿದ್ವು. ಒಂದು ಮನಸ್ಸು ಹೇಳಿತು, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರನ್ನ ಜೈಲಿಗೆ ಹಾಕು ಅಂತ. ಅಂದರೆ ಹೆಂಡತಿಯ ಧ್ವನಿ ಮತ್ತೆ ಕೇಳಿಸ್ತು, ನ್ಯಾಯ ಮುಖ್ಯ, ಆದರೆ ನೀನು ಕೆಸರಲ್ಲೇ ಬಿದ್ದು ಸ್ವರ್ಗ ತಲುಪೋಕೆ ಆಗಲ್ಲ. ಸಾಕ್ಷಿ ಕಲೆ ಹಾಕು, ಶಾಂತವಾಗಿರು. ಬಸವರಾಜಪ್ಪ ಅಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದರು. ನಾನು ಸೇಡು ತೀರಿಸಿಕೊಳ್ಳಲ್ಲ, ನ್ಯಾಯ ಪಡಿತೀನಿ, ಅವರನ್ನು ಕೊಲ್ಲಲ್ಲ, ಆದರೆ ನನ್ನ ಮೇಲೆ ಇನ್ನೆಂದು ಕೈ ಎತ್ತೋ ಶಕ್ತಿನೇ ಇಲ್ಲದ ಹಾಗೆ ಮಾಡ್ತೀನಿ. ಹೀಗೆ ಅಂದ್ಕೊಂಡು ದೀಪಾವಳಿ ಹಬ್ಬದ ದಿನ ಇಡೀ ಊರು ಬೆಳಕಲ್ಲಿ ಮುಳುಗಿರುವಾಗ ಬಸವರಾಜಪ್ಪ ಈ ಮನೆಯ ಕರಾಳ ಸತ್ಯವನ್ನು ಬೆಳಕಿಗೆ ತರೋಕೆ ರೆಡಿಯಾದರು. ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಪಾಸ್ವರ್ಡ್ ಹಾಕ್ತಿದ್ದಾಗ ಅವರ ಮುಖ ಗಂಭೀರವಾಗಿತ್ತು. ಕಾವ್ಯ ಇನ್ನೂ ಹಬ್ಬದ ಕೆಂಪು ಸೀರೆಯಲ್ಲಿ ನಗ್ತಾ ಕೈಯಲ್ಲಿ ಸ್ವೀಟ್ ಪ್ಲೇಟ್ ಹಿಡಿದು ಬಂದು ಟಾಂಟ್ ಹೊಡಿತಿದ್ಲು. ಏನಪ್ಪಾಜಿ ಇದು? ದೀಪಾವಳಿ ಹಬ್ಬದ ದಿನ ಎಲ್ಲರಿಗೂ ಲೆಕ್ಚರ್ ಕೊಡೋದು ಬಿಟ್ಟು ಲ್ಯಾಪ್ಟಾಪ್ ನೋಡ್ತಿದ್ದೀರಾ? ಅದನ್ನು ಆಮೇಲೆ ನೋಡಿ, ಮೊದಲು ಪ್ರಸಾದ ತಗೊಳ್ಳಿ. ಚೇತನ್ ಮೆಲ್ಲಗೆ, ಅಪ್ಪಾಜಿ ತುಂಬ ಸುಸ್ತಾಗಿರೋ ಹಾಗಿದ್ದಾರೆ, ರೂಮ್ಗೆ ಹೋಗಿ ರೆಸ್ಟ್ ತೆಗೆದುಕೊಳ್ಳಿ, ಊಟದ ಚಿಂತೆ ಬೇಡ ಅಂದ. ಅಷ್ಟರಲ್ಲಿ ಹಬ್ಬಕ್ಕೆ ಬಂದಿದ್ದ ಪಕ್ಕದ ಮನೆ ರತ್ತಮ್ಮನವರು ಕಾಳಜಿಯಿಂದ, ಏನಪ್ಪ ಬಸವರಾಜಣ್ಣ ಮುಖ ಯಾಕೋ ಒಣಗಿದೆ, ಕೈ ನೋವು ಜಾಸ್ತಿ ಇದೆಯಾ ಅಂತ ಕೇಳಿದರು. ಬಸವರಾಜಪ್ಪನವರು ಅವರ ಕಡೆ ನೋಡಿ ಸಣ್ಣದಾಗಿ ನಕ್ಕು, ನೋವಂತೂ ಇದೆ ರತ್ನಮ್ಮ, ಆದರೆ ಇವತ್ತು ಅದನ್ನು ಸ್ವಲ್ಪ ತಡ್ಕೊಳ್ತೀನಿ. ಇವತ್ತು ಎಲ್ಲರಿಗೂ ಒಂದು ಸತ್ಯ ತೋರಿಸೋದು ತುಂಬ ಮುಖ್ಯವಾಗಿದೆ ಅಂದರು. ಹಾಲ್ನಲ್ಲಿ ಲೈಟ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಲ್ಯಾಪ್ಟಾಪ್ ಸ್ಕ್ರೀನ್ ಬೆಳಕು ನೇರ ಕಾವ್ಯಳ ಮುಖದ ಮೇಲೆ ಬೀಳುತ್ತಿತ್ತು. ಏನಿದು ಅಪ್ಪಾಜಿ ಅಂತ ಕಾವ್ಯ ಕಟುವಾಗಿ ಕೇಳಿದಾಗ ಬಸವರಾಜಪ್ಪನವರು ತುಂಬ ಕೂಲಾಗಿ ಹೇಳಿದರು, ಇದು ಅದೇ ರಾತ್ರಿಯ ಕರಾಳ ದೃಶ್ಯ ಅಮ್ಮ. ನಾನು ಮೆಟ್ಟಿಲಿನಿಂದ ಬಿದ್ದಾಗ ನೀನು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಅವರೇ ಕಾಲು ಜಾರಿ ಬಿದ್ದರು ಅಂತ ಹೇಳಿದಿಲ್ಲ, ಅದೇ ರಾತ್ರಿ ಒಂದು ಕ್ಷಣ ಕಾವ್ಯಳ ಮುಖದಲ್ಲಿ ಭಯ, ಆಮೇಲೆ ಸಿಟ್ಟು ಎದ್ದು ಕಾಣಿಸುತ್ತಿತ್ತು. ಅವಳು ನಕಲಿ ನಗು ನಗುತ್ತಾ, ಅಯ್ಯೋ ಅಪ್ಪಾಜಿ ಪ್ಲೀಸ್ ಮತ್ತೆ ಅದೇ ಹಳೆ ಕತೆ ಶುರು ಮಾಡಬೇಡಿ, ನೀವೇ ಕಾಲು ಜಾರು ಬಿದ್ದಿದ್ದು ಅಂತ ಇಡೀ ಜಗತ್ತಿಗೆ ಗೊತ್ತು ಅಂದ್ಲು. ಬಸವರಾಜಪ್ಪ ಅವಳಿಂದ ಕಣ್ಣು ತಿರುಗಿಸಿ ನೇರ ಸ್ಕ್ರೀನ್ ಕಡೆ ನೋಡ್ತಾ ವಿಡಿಯೋ ಪ್ಲೇ ಮಾಡಿದ್ರು. ಆಮೇಲೆ ಮಗನ ಕಡೆ ತಿರುಗಿ, ಮಗನೇ ಚೇತನ್, ಇನ್ನು ಇಲ್ಲಿ ಬಂದು ನೋಡು, ಇವತ್ತು ನಾನು ನಿನಗೊಂದು ವಿಷಯ ತೋರಿಸ್ತೀನಿ ಅಂದರು. ಚೇತನ್ ಕೈಯಲ್ಲಿದ್ದ ಸ್ವೀಟ್ ಪ್ಲೇಟನ್ನು ಕೆಳಗಿಟ್ಟು ಮೆಲ್ಲಗೆ ತಲೆ ತಗ್ಗಿಸಿದ. ಪಕ್ಕದಲ್ಲಿದ್ದ ರತ್ನಮ್ಮನವರು ತಮ್ಮ ತಟ್ಟೆಯನ್ನು ಪಕ್ಕಕ್ಕೆ ಸರಿಸಿ ಕುತೂಹಲ ಮತ್ತು ಆತಂಕದಿಂದ 2 ಕೈಗಳನ್ನು ಮಡಿಲಲ್ಲಿ ಇಟ್ಟುಕೊಂಡು ನೇರ ಲ್ಯಾಪ್ಟಾಪ್ ಸ್ಕ್ರೀನ್ ಕಡೆನೇ ಕಣ್ಣನ್ನು ಬಿಟ್ಟರು. ಬಸವರಾಜಪ್ಪನವರು ಆ ವಿಡಿಯೋ ಫೈಲ್ ಮೇಲೆ ಕರ್ಸರ್ ತಂದು ಕ್ಲಿಕ್ ಮಾಡೋಕ್ಕೂ ಮುನ್ನ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟರು. ಒಳಗೊಳಗೆ ದೇವರನ್ನ ಬೇಡಿಕೊಂಡ್ರು, ಭಗವಂತ ಸಿಟ್ಟಿನಲ್ಲಿ ನನ್ನ ಕಣ್ಣು ಕುರುಡಾಗದಂತೆ ನೋಡ್ಕೊಳ್ಳಪ್ಪ, ಸತ್ಯ ಹೇಳೋಕೆ ಮತ್ತು ಸರಿಯಾದ ತೀರ್ಮಾನ ತೆಗೆದುಕೊಳ್ಳೋಕೆ ನನಗೆ ಧೈರ್ಯ ಕೊಡು. ಅವರು ಕ್ಲಿಕ್ ಮಾಡುತ್ತಿದ್ದಂತೆ ಸ್ಕ್ರೀನ್ ಮೇಲೆ ಆ ರಾತ್ರಿ ಕತ್ತಲ ದೃಶ್ಯ ಪ್ಲೇ ಆಯಿತು. ಬಸವರಾಜಪ್ಪನವರು ರೂಮಿನಿಂದ ಹೊರಬಂದು ಗೋಡೆ ಸವರುತ್ತಾ ಮೆಟ್ಟಿಲು ಕಡೆ ಹೋಗ್ತಿರೋದು ಕಾಣಿಸ್ತು. ಅಷ್ಟರಲ್ಲೇ ಫ್ರೇಮ್ನ ಮೂಲೆಯಲ್ಲಿ ಕೆಂಪು ನೈಟಿ ಹಾಕಿದ್ದ ನೆರಳು ಮೆಲ್ಲಗೆ ಅಲುಗಾಡದಂತೆ ಪತ್ತೆ ಆಯಿತು. ಸ್ಕ್ರೀನ್ ಮೇಲೆ ಆ ಕೆಂಪು ನೈಟಿಯ ನೆರಳು ಝೂಮ್ ಆಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಹಾಗೆ ಡೈನಿಂಗ್ ಟೇಬಲ್ ಸುತ್ತ ಇಡೀ ವಾತಾವರಣವೇ ಸ್ತಬ್ಧವಾಗಿ ಹೋಯಿತು. ಕಾವ್ಯ ತನ್ನ 2 ಕೈಗಳಿಂದ ಬಸವರಾಜಪ್ಪನವರ ಬೆನ್ನಿಗೆ ಜೋರಾಗಿ ತಳ್ಳಿದ್ಲು. ಅವರು ಮೆಟ್ಟಿಲಿಂದ ಕೆಳಗೆ ಉರುಳಿ ರೇಲಿಂಗ್ ಡಿಕ್ಕಿ ಹೊಡೆದ ಶಬ್ದ ಎಲ್ಲವೂ ಸ್ಕ್ರೀನ್ ಮೇಲೆ ಅತಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇದನ್ನು ನೋಡ್ತಿದ್ದ ಹಾಗೆ ಚೇತನ್ನ ಮುಖ ರಕ್ತ ಇಲ್ಲದವನಂತೆ ಬಿಳಚಿಕೊಂಡು ಹೋಯಿತು. ಹಿಡಿದಿದ್ದ ಗ್ಲಾಸ್ ಕೈಯಲ್ಲೇ ಗಟ್ಟಿಯಾಗಿ ನಿಂತು ಬಿಡಿತು. ಕಾವ್ಯ ಕೆಲವು ಸೆಕೆಂಡ್ಗಳ ಕಾಲ ಕಲ್ಲಿನ ಮೂರ್ತಿಯಂತೆ ನೋಡ್ತಾ ನಿಂತು ಬಿಟ್ಲು. ಆಮೇಲೆ ಇದ್ದಕ್ಕಿದ್ದಂತೆ ಚೀರಾಡಿದ್ಲು, ಇದು ಸುಳ್ಳು, ಇದು ಎಡಿಟ್ ಮಾಡಿರೋ ಫೇಕ್ ವಿಡಿಯೋ, ನಾನು ಈ ಥರ ಯಾವತ್ತೂ ಮಾಡಲ್ಲ. ಅವಳ ಧ್ವನಿಯಲ್ಲಿ ಸಿಕ್ಕಿಬಿದ್ದಿರೋ ಭಯ ಎದ್ದು ಕಾಣಿಸುತ್ತಿತ್ತು. ಬಸವರಾಜಪ್ಪನವರಿಗೆ ಎಲ್ಲವೂ ಅರ್ಥವಾಗಿತ್ತು. ಅವರು ವಿಡಿಯೋನ ಅಲ್ಲೇ ಪಾಸ್ ಮಾಡಿದ್ರು. ವಿಡಿಯೋದಲ್ಲಿ ಕಾವ್ಯ ಮೆಲ್ಲಗೆ ಮೆಟ್ಟಿಲು ಇಳಿದು ಬಂದು ಕೆಳಗೆ ಬಿದ್ದಿದ್ದ ಮಾವನನ್ನು ನೋಡಿ ಒಂದು ಕ್ಷಣ ತಲೆ ತಗ್ಗಿಸಿ ಆಮೇಲೆ ಫೋನಿನಲ್ಲಿ ನಾಟಕ ಆಡ್ತಾ ಮಾತನಾಡಿದ್ದು ಕೂಡ ರೆಕಾರ್ಡ್ ಆಗಿತ್ತು. ಹಲೋ, ನಮ್ಮ ಮಾವ ಮೆಟ್ಟಿಲಿನಿಂದ ಬಿದ್ದು ಬಿಟ್ಟಿದ್ದಾರೆ, ಬೇಗ ಆಂಬ್ಯುಲೆನ್ಸ್ ಕಳಿಸಿ. ವಿಡಿಯೋ ಬಂದ್ ಆಗ್ತಿದ್ದ ಹಾಗೆ ಇಡೀ ಹಾಲ್ನ ಅಸಲಿ ಸ್ಮಶಾನ ಮೌನ ಆವರಿಸಿತ್ತು.
ಬಸವರಾಜಪ್ಪನವರು ಕಿರುಚಾಡದೆ ಬೈಯದೆ ತುಂಬ ನಿಧಾನವಾಗಿ ಆದರೆ ಗಂಭೀರವಾಗಿ ಹೇಳಿದರು, ಇದು ಬರೀ ಒಂದು ಕ್ಯಾಮ್ರಾ ಅಷ್ಟೇ ಕಾವ್ಯ. ಮನೆಯಲ್ಲಿ ಇದೇ ಥರ ಇನ್ನೂ 5 ಕ್ಯಾಮ್ರಾಗಳಿವೆ. ಬರೀ ಮೆಟ್ಟಿಲಿನ ದೃಶ್ಯ ಮಾತ್ರವಲ್ಲ, ನೀವು ರೂಮಲ್ಲಿ ಕೂತು ಆಡಿದ ಮಾತುಗಳು ರೆಕಾರ್ಡ್ ಆಗಿವೆ. ಈ ಮುದುಕ ಇನ್ನೂ ಎಷ್ಟು ವರ್ಷ ಬದುಕ್ತಾನೋ, ಇನ್ಶೂರೆನ್ಸ್ ದುಡ್ಡು ಹೆಂಗೆ ಸಿಗುತ್ತೆ, ಇದು ಆಕ್ಸಿಡೆಂಟ್ ಥರಾನೇ ಕಾಣಿಸಬೇಕು ಅನ್ನೋ ಎಲ್ಲ ಮಾತುಗಳೂ ಇವೆ. ಕಾವ್ಯ ಮುಖದ ರಂಗು ಕಮ್ಮಿಯಾಗಿ ನಕಲಿ ನಗು ನಗುತ್ತಾ, ನಿಮಗೆ ಹುಚ್ಚು ಹಿಡಿದಿದೆ ಅಪ್ಪಾಜಿ, ಇದೇನಾದರೂ ಟಿವಿ ಸೀರಿಯಲ್ಲ? ಸ್ವಂತ ಮನೆಯಲ್ಲಿ ಯಾರಾದರೂ ಕದ್ದು ಮುಚ್ಚಿ ಕ್ಯಾಮ್ರಾ ಇಡ್ತಾರಾ? ಇದು ಕಾನೂನು ಬಾಹಿರ, ನೀವೇ ಸಿಕ್ಕಿ ಹಾಕಿಕೊಳ್ತೀರಾ ಅಂತ ಬೆದರಿಸೋ ಥರ ಮಾತನಾಡಿದ್ಲು. ಆದರೆ ಅವಳ ಕಣ್ಣಲ್ಲಿ ಕರಾಳ ಭಯವಿತ್ತು. ಅವಳಿಗೆ ತಾನು ಹೆಣೆದ ಸ್ಕೆಚ್ ತನ್ನ ಮೇಲೆಯೇ ತಿರುಗಿ ಬಿದ್ದಿದ್ದೆ ನಂಬೋಕೆ ಆಗ್ತಿರಲಿಲ್ಲ. ಚೇತನ್ ನಡುಗುವ ಧ್ವನಿಯಲ್ಲಿ, ಅಪ್ಪಾಜಿ ಈ ವಿಡಿಯೋ ನಿಜವಾಗ್ಲೂ ಅಂತ ಮಾತು ಪೂರ್ತಿ ಮಾಡೋಕ್ಕೂ ಆಗದೆ ತಲೆ ಎತ್ತದೆ ಕೂತಿದ್ದ. ಅವನಿಗೆ ಹೆತ್ತ ತಂದೆಯ ಮುಖ ನೋಡು ಯೋಗ್ಯತೆ ಇರಲಿಲ್ಲ. ಒಂದು ಕಣ್ಣು ಸ್ಕ್ರೀನ್ ಮೇಲೆ, ಇನ್ನೊಂದು ಕಣ್ಣು ಹೆಂಡತಿಯ ಮೇಲೆ ಆಗ್ತಾ ಒಳಗೊಳಗೆ ಕುಸಿದು ಹೋಗಿದ್ದ. ಅಷ್ಟರಲ್ಲೇ ಪಕ್ಕದಲ್ಲಿದ್ದ ರತ್ತಮ್ಮನವರು ಮೇಲೆ, ಬಸವರಾಜನ್ನ ಇದು ಪಕ್ಕ ದೂಡಿರೋದೆ, ಕಣ್ಣೆದುರು ಕಾಣ್ತಿದೆ, ಇಲ್ಲಿ ಯಾವುದೇ ತಪ್ಪು ಕಲ್ಪನೆಗೆ ಜಾಗ ಇಲ್ಲ. ವರ್ಷಗಳಿಂದ ಬಂದು ಹೋಗ್ತಿದ್ದ ಆ ಮನೆಯಲ್ಲಿ ಇಂಥದ್ದೊಂದು ದ್ರೋಹ ನಡೆದಿದ್ದಕ್ಕೆ ಅವರ ಮುಖದಲ್ಲಿ ನೋವಿತ್ತು. ಬಸವರಾಜಪ್ಪನವರು ಲ್ಯಾಪ್ಟಾಪ್ ಸ್ಕ್ರೀನ್ ಕ್ಲೋಸ್ ಮಾಡಿದ್ರು. ತಪ್ಪು ಕಲ್ಪನೆಗೆ ಜಾಗದ ಮಾತುಗಳಿದ್ದಾಗ ಇರುತ್ತೆ ರತ್ತಮ್ಮ, ಆದರೆ ಇದು ಕಣ್ಣೆದುರಿಗೆ ಸಾಕ್ಷಿ. ಪ್ರತಿಯೊಂದಕ್ಕೂ ಟೈಮಿಂಗ್ ಇದೆ. ನಾನು 3 ವಾರಗಳಿಂದ ಎಲ್ಲವನ್ನ ಸುಮ್ಮನೆ ನೋಡ್ತಾ ಕೇಳ್ತಾ ಬಂದೆ. ನನ್ನನ್ನು ನಾನು ಜಡ್ಜ್ ಮಾಡಿಕೊಂಡೆ, ಇವರನ್ನ ಅಳೆದು ನೋಡಿದೆ. ಕಾವ್ಯ ಸಡನ್ನಾಗಿ ಬಸವರಾಜಪ್ಪನವರ ಕುರ್ಚಿ ಹತ್ತಿರ ಬಂದು ಕಣ್ಣೀರು ಹಾಕೋ ನಾಟಕ ಆಡ್ತಾ ಮುಖದಲ್ಲಿ ಇನ್ನೂ ಆ ಹಠ ಹಾಗೆ ಇಟ್ಕೊಂಡು ಹೇಳಿದ್ಲು, ನಿಮಗೆ ನಾನು ತಪ್ಪು ಅಂತ ಅನಿಸ್ತಿದ್ದೀನಿ, ಆದರೆ ನೀವೇನು ಕೊಟ್ಟಿದ್ದೀರ ನಮಗೆ? ಒಂದು ಸಣ್ಣ ಜಾಗ, ಅದಕ್ಕೂ ನಿಮ್ಮದೇ ಕರಾರುಗಳು, ನಿಮ್ಮದೇ ಕಂಟ್ರೋಲ್. ನಾವು ಎಲ್ಲಿಯವರೆಗೂ ಅಂತ ನಿಮ್ಮ ಸೇವೆ ಮಾಡ್ಕೊಂಡು ಕೂರಬೇಕು? ನೀವೇ ನಮ್ಮನ್ನು ಈ ಪರಿಸ್ಥಿತಿಗೆ ತಳ್ಳಿದ್ದು. ಬಸವರಾಜಪ್ಪ ಅವಳನ್ನು ದಿಟ್ಟಿಸಿ ನೋಡಿ, ನಾನು ನಿಮಗೆ ಒತ್ತಡ ಹಾಕಲಿಲ್ಲ ಸೊಸೆಯಮ್ಮ, ನಿನಗೆ ತಲೆಯ ಮೇಲೆ ಒಂದು ಸೂರು ಕೊಟ್ಟೆ, ಊಟ ಕೊಟ್ಟೆ, ಕರೆಂಟ್ ಬಿಲ್, ಬಾಡಿಗೆ ಎಲ್ಲ ನಾನೇ ಕಟ್ಟಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ನೀನು ಕೊಟ್ಟಿದ್ದು ಏನು? ನಿನ್ನ ಲೆಕ್ಕಾಚಾರಕ್ಕೆ ನಾನು ಅಡ್ಡಿಯಾಗಿದ್ದೀನಿ ಅಂತ ನನ್ನನ್ನೇ ಕೊಲ್ಲೋಕೆ ಸ್ಕೆಚ್ ಹಾಕಿದ್ದೀಯಾ ಅಂದರು. ಚೇತನ್ ಇದ್ದಕ್ಕಿದ್ದಂತೆ ಎದ್ದು ನಿಂತು, ಸಾಕು ನಿಲ್ಲಿಸಿ ಕಾವ್ಯ ಅಂತ ಜೋರಾಗಿ ಕೂಗಿದ. ಅವನ ಕಣ್ಣಲ್ಲಿ ನೀರಿತ್ತು, ಮುಖದಲ್ಲಿ ಪಶ್ಚಾತ್ತಾಪ ಮತ್ತು ಭಯ ಎದ್ದು ಕಾಣಿಸುತ್ತಿತ್ತು. ಚೇತನ್ ಅಳುತ್ತಾ, ಆದರೆ ಅಪ್ಪಾಜಿ, ನಾನು ಇದನ್ನು ಯಾವುದನ್ನು ಇಷ್ಟಪಟ್ಟಿರಲಿಲ್ಲ ಅಂದ. ಅದಕ್ಕೆ ಬಸವರಾಜಪ್ಪನವರು ಕೈ ಎತ್ತಿ ಸನ್ನೆ ಮಾಡಿ, ಚೇತನ್, ನೀನು ಇಷ್ಟಪಟ್ಟಿದ್ಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಮನೆಯಲ್ಲಿ ಏನು ಪ್ಲ್ಯಾನ್ ನಡೀತಿದೆ ಅಂತ ನಿನಗೆ ಗೊತ್ತಿತ್ತು, ನೀನು ಅದನ್ನು ತಡೆಯಲಿಲ್ಲ. ಇದು ತಪ್ಪು ಅಂತ ಎಲ್ಲೂ ಜೋರಾಗಿ ಹೇಳಲಿಲ್ಲ. ನಿನ್ನ ಮೌನ ಇದೆಲ್ಲ ಒಂದು ತಪ್ಪಿಗೆ ಕೊಟ್ಟ ಸಹಮತಿ ಇದ್ದ ಹಾಗೆ ಅಂತ ಹೇಳ್ತಾ ತುಂಬ ನಾರ್ಮಲ್ ಆಗಿ ಲ್ಯಾಪ್ಟಾಪನ್ನು ಬ್ಯಾಗ್ ಒಳಗೆ ಇಟ್ಟರು. ಅಷ್ಟರಲ್ಲಿ ರತ್ನಮ್ಮನವರು ಎದ್ದು ನಿಂತು ಬಸವರಾಜಪ್ಪನವರ ಹೆಗಲ ಮೇಲೆ ಕೈ ಇಟ್ಟು, ನಾನು ನಿನ್ನ ಪರ ಸಾಕ್ಷಿ ಹೇಳ್ತೀನಿ ಬಸವರಾಜಣ್ಣ, ನಾನು ನನ್ನ ಸ್ವಂತ ಕಣ್ಣುಗಳಿಂದ ಈ ವಿಡಿಯೋ ನೋಡಿದ್ದೀನಿ. ನಿನಗೆ ಯಾವುದೇ ಸಹಾಯ ಬೇಕಿದ್ದರೂ ನಾನು ನಿನ್ನ ಜೊತೆ ಇರ್ತೀನಿ ಅಂದರು. ಅಷ್ಟರಲ್ಲೇ ಮನೆಯ ಮೇನ್ ಡೋರ್ ಬೆಲ್ ಜೋರಾಗಿ ಸೌಂಡ್ ಮಾಡ್ತು. ಚೇತನ್ ಹೋಗಿ ಬಾಗಿಲು ತೆಗೆದು ಹೊರಗಡೆ ಮಂಡ್ಯದ ಲೋಕಲ್ ಪೊಲೀಸ್ ನಿಂತಿದ್ದರು. ಪೊಲೀಸರನ್ನು ನೋಡ್ತಿದ್ದ ಹಾಗೆ ಚೇತನ್ ಕಾಲು ಕೆಳಗೆ ಭೂಮಿ ಕುಸಿದಂತಾಯಿತು. ಕಾವ್ಯ ಜೋರಾಗಿ ಕಿರುಚಾಡಿದ್ಲು, ಅಪ್ಪಾಜಿ, ನಮ್ಮನ್ನು ಬೀದಿಗೆ ತಂದು ನೀವು ಬರ್ಬಾದ್ ಮಾಡ್ತಿದ್ದೀರಾ, ಇದರಿಂದ ನಿಮಗೇನು ಸಿಗುತ್ತೆ? ಬಿಟ್ಟು ಬಿಡಿ ಅಪ್ಪಾಜಿ, ಗೊತ್ತಿಲ್ಲದೆ ತಪ್ಪಾಯಿತು ಬಸವರಾಜಪ್ಪನವರು ಅಂದರು. ಸೊಸೆಯಮ್ಮ, ಗೊತ್ತಿಲ್ಲದೆ ಮಾಡೋ ತಪ್ಪು ಮತ್ತು ಒಬ್ಬರನ್ನು ಕೊಲ್ಲೋಕೆ ಮಾಡೋ ಪ್ಲ್ಯಾನಿಂಗ್ ಎರಡೂ ಒಂದೇ ಅಲ್ಲ. ಇವತ್ತು ನಾನು ಇದನ್ನು ಮರೆತು ಬಿಟ್ಟರೆ ನಾಳೆ ನೀನು ಬೇರೆಯವರಿಗೆ ಇದೇ ಥರ ಸ್ಕೆಚ್ ಹಾಕ್ತೀಯ. ಇನ್ನು ನನ್ನ ವಯಸ್ಸಿನ ವಿಷಯಕ್ಕೆ ಬಂದರೆ ನನ್ನ ಆಯುಷು ಭಗವಂತನ ಕೈಯಲ್ಲಿದೆ, ನಿನ್ನ ಕೈಯಲ್ಲಿಲ್ಲ. ಅಷ್ಟರಲ್ಲೇ ಪೊಲೀಸ್ ಒಳಗಡೆ ಬಂದರು. ಚೇತನ್ ಅಪ್ಪನ ಕಾಲಿಗೆ ಬಿದ್ದು, ಅಪ್ಪಾಜಿ ಪ್ಲೀಸ್, ನನ್ನಿಂದ ತಪ್ಪಾಯಿತು, ನಾನು ಹೆದರಿ ಹೋಗಿದ್ದೆ. ಕಾವ್ಯ ಬರೀ ಬಾಯಲ್ಲಿ ಹೇಳ್ತಿದ್ದಾಳೆ, ನಿಜವಾಗ್ಲೂ ಮಾಡಲ್ಲ ಅಂದ್ಕೊಂಡಿದ್ದೆ, ನಾನು ಅಪರಾಧಿ, ನನಗೆ ಶಿಕ್ಷೆ ಆಗಲಿ, ಆದರೆ ಪ್ಲೀಸ್ ಕೇಸ್ ವಾಪಸ್ ತೆಗೆದುಕೊಳ್ಳಿ, ನಮ್ಮನ್ನು ಜೈಲಿಗೆ ಕಳಿಸಬೇಡಿ ಅಂತ ಕಣ್ಣೀರು ಹಾಕಿದ. ಅವನ ಕಣ್ಣೀರು ಬಸವರಾಜಪ್ಪನವರ ಕಾಲಿನ ಮೇಲೆ ಬಿದ್ದಾಗ ಅವರ ಒಳಗಿರೋ ತಂದೆಯ ಹಳೆಯ ಮನಸ್ಸು ಒಂದು ಕ್ಷಣ ಕರಗಿದಂತಾಯಿತು. ಆದರೆ ಅವರಿಗೆ ನ್ಯಾಯದ ಹಳೆಯ ವಕೀಲ ಬುದ್ಧಿ ಮತ್ತು ಮಾತು ನೆನಪೇ ಆಯಿತು. ಕೆಟ್ಟದ್ದಕ್ಕೆ ಮಣಿಯಬೇಡ ಬಸವರಾಜಪ್ಪ, ಧರ್ಮದಿಂದಲೇ ಅಧರ್ಮವನ್ನು ಗೆಲ್ಲಬೇಕು. ಅವರು ಕೆಳಗೆ ಬಾಗಿ ಮಗನ ಹೆಗಲ ಹಿಡಿದು ಎಬ್ಬಿಸಿ ತುಂಬ ನಿಧಾನವಾಗಿ ಹೇಳಿದರು, ಚೇತನ್, ನೀನು ಮಾಡಿರೋ ತಪ್ಪಿಗೆ ಕೋರ್ಟ್ ಮತ್ತು ಕಾನೂನು ಶಿಕ್ಷೆ ಕೊಡುತ್ತೆ, ನಾನಲ್ಲ. ನಾನು ಮಾಡಬೇಕಾಗಿದ್ದನ್ನು ಎಲ್ಲರ ಮುಂದೆ ಮಾಡಿದ್ದೀನಿ. ನಾನು ನಿನ್ನ ಪರವಾಗಿ ಸುಳ್ಳು ಹೇಳಲ್ಲ, ನಿನ್ನ ವಿರೋಧ ಸೇಡು ತೀರಿಸಿಕೊಳ್ಳಲ್ಲ. ನೀನು ನಿಜವಾಗ್ಲೂ ಬದಲಾಗಬೇಕು ಅಂತಿದ್ರೆ ಮೊದಲು ಸತ್ಯ ಎದುರಿಸೋದನ್ನು ಕಲಿ, ಓಡಿ ಹೋಗಬೇಡ. ಒಂದು ನೆನಪಿಟ್ಟುಕೋ, ಕ್ಷಮೆ ಮತ್ತು ನಂಬಿಕೆ ಎರಡು ಬೇರೆ ಬೇರೆ. ಕ್ಷಮಿಸೋದು ನನ್ನ ಕೈಯಲ್ಲಿದೆ, ಆದರೆ ಕಳೆದುಕೊಂಡ ನಂಬಿಕೆಯನ್ನು ಮತ್ತೆ ಗಳಿಸೋಕೆ
ವರ್ಷಗಳೇ ಬೇಕಾಗುತ್ತದೆ. ಅಷ್ಟರಲ್ಲೇ ಇನ್ಸ್ಪೆಕ್ಟರ್ ಮುಖಾಮುಖಿಯಾಗಿ ಚೇತನನ್ನು ಕೇಳಿದರು, ನಿನ್ನ ಹೆಂಡತಿ ನಿನ್ನ ಹೆತ್ತ ತಂದೆಯ ವಿರುದ್ಧವೇ ಇಷ್ಟೊಂದು ದೊಡ್ಡ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ನೀನ್ಯಾಕೆ ಅವಳನ್ನು ತಡೆಯಲಿಲ್ಲ? ಚೇತನ್ ತಲೆ ತಗ್ಗಿಸಿ, ಹೌದು ಸರ್, ಕಾವ್ಯ ಸಿಟ್ಟಿನಲ್ಲಿ ಅಪ್ಪಾಜಿಯ ಬಗ್ಗೆ ತಪ್ಪಾಗಿ ಮಾತನಾಡ್ತಾ ಇರೋದು ನನಗೆ ಗೊತ್ತಿತ್ತು. ಆದರೆ ಅವಳು ಇದನ್ನು ನಿಜವಾಗ್ಲೂ ಮಾಡ್ತಾಳೆ ಅಂತ ನಾನು ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅಂದು ನಡೆದಿದ್ದನ್ನು ನೋಡಿ ನನಗೂ ಬರೀ ಆಕ್ಸಿಡೆಂಟ್ ಅನಿಸಿತ್ತು. ಆದರೆ ಈ ವಿಡಿಯೋ ನೋಡಿದ ಮೇಲೇ ನನಗೂ ಅಸಲಿ ಸತ್ಯ ಗೊತ್ತಾಗಿದ್ದು. ತಡೆಯದೇ ಇರೋದು ನನ್ನ ದೊಡ್ಡ ತಪ್ಪು ಸರ್ ಅಂದ ಇನ್ಸ್ಪೆಕ್ಟರ್. ಅವರಿಬ್ಬರನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಕ್ರಾಸ್ ಕ್ವಶನ್ ಮಾಡಿದರು. ಕಾವ್ಯ ಆಡಿದ ಮಾತುಗಳೆಲ್ಲ ಸುಳ್ಳು ಎಂದು ಕಾಣಿತ್ತು. ಅಷ್ಟರಲ್ಲೇ ಬಸವರಾಜಪ್ಪನವರು ಇನ್ಸ್ಪೆಕ್ಟರ್ ಹತ್ತಿರ ಬಂದು, ಸರ್, ಕಾನೂನಿನ ಪ್ರಕಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ, ನನಗೆ ಯಾರ ಮೇಲೂ ಸೇರಿಲ್ಲ, ಬರೀ ನ್ಯಾಯ ಸಿಗಬೇಕು ಅಷ್ಟೇ ಅಂದರು. ಪೊಲೀಸರ ಅವರಿಬ್ಬರನ್ನ ಅರೆಸ್ಟ್ ಮಾಡಿದರು. ಬಸವರಾಜಪ್ಪನವರ ಮನಸ್ಸು ಒಳಗೊಳಗೆ ಅಳ್ತಿತ್ತು. ಆದರೂ ಅವರು ಸುಮ್ಮನಿದ್ರು. ತಾನು ಏನಾದರೂ ಇವಾಗ ಮರುಕ ತೋರಿಸಿದ್ರೆ ಅದು ಸಸಿಯ ತಪ್ಪು ನಡತೆಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಕೆಲವು ತಿಂಗಳ ಕೋರ್ಟ್ ವಿಚಾರಣೆಯ ನಂತರ ನ್ಯಾಯಾಲಯ ಕಾವ್ಯಳಿಗೆ 2 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಿತ್ತು ಮತ್ತು ಚೇತನ್ಗೆ ಜಾಮೀನು ಸಿಕ್ಕು ಹೊರಗಿರೋ ಅವಕಾಶ ಸಿಕ್ಕಿದ್ರು. 1 ವರ್ಷದವರೆಗೆ ಕಠಿಣ ನಿಗಾದಲ್ಲಿರಬೇಕು ಅನ್ನೋ ತೂಗುಗತ್ತಿ ಅವನ ತಲೆಯ ಮೇಲಿತ್ತು. ಕೋರ್ಟ್ ತೀರ್ಪು ಬಂದ ಮೇಲೆ ವಕೀಲರು ಬಸವರಾಜಪ್ಪನವರ ಹತ್ರ ಬಂದು, ನೀವೇನಾದರೂ ಹೇಳೋಕೆ ಇಷ್ಟಪಡ್ತೀರಾ ಸರ್ ಅಂತ ಕೇಳಿದರು. ಅದಕ್ಕೆ ಬಸವರಾಜಪ್ಪನವರು ಕೇವಲ ಇಷ್ಟೇ ಹೇಳಿದರು, ನಾನು ಅವರನ್ನು ಶಿಕ್ಷೆ ಜಾಸ್ತಿ ಮಾಡಿ ಅಂತಲೂ ಕೇಳಲ್ಲ, ಕಮ್ಮಿ ಮಾಡಿ ಅಂತಲೂ ಅನ್ನಲ್ಲ. ಕೋರ್ಟ್ ಏನು ತೀರ್ಪು ಕೊಟ್ಟಿದೆಯೋ ಅದು ನನಗೆ ಸಮ್ಮತಿಯಾಗಿದೆ. ನನ್ನ ಉದ್ದೇಶ ಅವರನ್ನು ಹಾಳು ಮಾಡೋದಲ್ಲ, ಅವರು ಮಾಡಿರೋ ತಪ್ಪನ್ನು ತಡೆಯೋದಾಗಿತ್ತು. ಈ 2 ವರ್ಷದಲ್ಲಿ ಅವರು ತಿಳಿದುಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟು ಹೇಳಿ ಬಸವರಾಜಪ್ಪನವರು ಕೋರ್ಟಿನಿಂದ ಹೊರಬಂದರು. ಕೆಲವು ತಿಂಗಳ ನಂತರ ಅವರ ಹಳೆ ಮನೆಯನ್ನು ಮಾರಿಬಿಟ್ರು. ಯಾಕಂದರೆ ಅಲ್ಲಿ ಅವರಿಗೆ ಹೆಂಡತಿಯ ಜೊತೆ ಕಳೆದ ಒಳ್ಳೆಯ ದಿನಗಳು ನೆನಪಿನ ಜೊತೆಗೆ ಮಗ ಸೊಸೆ ಕೊಟ್ಟ ಕರಾಳ ದಿನಗಳ ವಿಷದ ನೆನಪುಗಳು ಕಾಡ್ತಿದ್ವು. ಅದಕ್ಕೆ ಆ ಮನೆಯನ್ನು ಮಾರಿ ಬಂದ ಇಡೀ ದುಡ್ಡನ್ನು ಅವರು ಅನಾಥಾಶ್ರಮದ ಒಂದು ದೊಡ್ಡ ಟ್ರಸ್ಟ್ಗೆ ದಾನ ಮಾಡಿ ತಾವು ಕೂಡ ಸುಖವಾಗಿದ್ದರು. ಧನ್ಯವಾದಗಳು ವೀಕ್ಷಕರೇ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.